ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೋಡ್ರಿ, ಪ್ರೋ ಕಬಡ್ಡಿ ಸೀಸನ್ 12ರ ಒಂದು ಆಕ್ಷನ್ ಮುಕ್ತಾಯ ಆಯಿತು. ಈ ಕಡೆ ಪ್ರೋ ಕಬಡ್ಡಿ ಮ್ಯಾನೇಜ್ಮೆಂಟ್ ಅವರು ಪ್ರೋ ಕಬಡ್ಡಿ ಸೀಸನ್ 12ರ ಒಂದು ಸ್ಟಾರ್ಟಿಂಗ್ ಡೇಟ್ ಅನ್ನು ಕೂಡ ಪ್ರಕಟ ಮಾಡಿದ್ರು. ಇನ್ನೇನು ಪ್ರೋ ಕಬಡ್ಡಿ ಸೀಸನ್ 12ರ ಒಂದು ಸ್ಕೆಡ್ಯೂಲ್ಗೋಸ್ಕರ ಪ್ರತಿಯೊಬ್ಬ ಅಭಿಮಾನಿಯು ಕೂಡ ಕಾಯ್ಕೊಂತ ಕುಂತಿದ್ರು. ಮನೆ ಆ ಒಂದು ವೇಳಾಪಟ್ಟಿಯನ್ನು ಕೂಡ ಪ್ರಕಟ ಮಾಡ್ಯಾರ. ನಮ್ಮ ಬೆಂಗಳೂರು ಬುಲ್ಸ್ ತಂಡದ ವೇಳಾಪಟ್ಟಿ ಯಾವ ರೀತಿಯಾಗಿ ಐತಿ, ಒಂದೊಂದು ಟೀಮಿಗೆ ಎಷ್ಟೆಷ್ಟು ಮ್ಯಾಚ್ ಗಳನ್ನ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಾರ, ಮತ್ತೆ ಯಾವ್ಯಾವ ಪ್ಲೇಸ್ ಒಳಗ ಪ್ರೋ ಕಬಡ್ಡಿ ಸೀಸನ್ 12ರ ಮ್ಯಾಚ್ ಗಳು ನಡೀತಾವ ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದೊಳಗ ತಿಳ್ಕೊಂಬರುವಂತ. ಅದಕ್ಕಿಂತ ಮೊದಲ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೋ ಕಬಡ್ಡಿ ಮತ್ತು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ಅಪ್ಡೇಟ್ ಗಳನ್ನ ನಿಮ್ಗೆ ಈ ಒಂದು ಚಾನಲ್ ಮುಖಾಂತರ ತಿಳಿಸೋದಕ್ಕೆ ನಾ ಪ್ರಯತ್ನವನ್ನ ಮಾಡ್ತೀನಿ. ಈಗ ನೋಡ್ರಿ, ಪ್ರೋ ಕಬಡ್ಡಿ ಸೀಸನ್ 12ರೊಳಗ ಒಂದೊಂದು ಟೀಮಿಗೆ ಎಷ್ಟೆಷ್ಟು ಮ್ಯಾಚಸ್ ಗಳನ್ನ ಆಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಾರ ಅಂತೇಳಿ ನೋಡೋದಾಯ್ತಪ್ಪ ಅಂದ್ರೆ, ಒಂದು ಟೀಮಿಗೆ 18 ಮ್ಯಾಚಸ್ ಗಳನ್ನ ಆಡೋದಕ್ಕೆ ಅವರು ಅವಕಾಶವನ್ನ ಮಾಡಿಕೊಟ್ಟಾರ. ಇಂದಿನ ಸೀಸನ್ ಏನಕ್ಕಿತ್ತಪ್ಪ ಅಂದ್ರೆ, ಟೋಟಲ್ 12 ಟೀಮ್ಸ್ ಗಳು ಪ್ರೋ ಕಬಡ್ಡಿ ಒಳಗ ಅದಾವ. ಪ್ರತಿಯೊಂದು ತಂಡವು ಕೂಡ 11 ತಂಡಗಳ ವಿರುದ್ಧ ಎರಡೆರಡು ಮ್ಯಾಚ್ ಗಳನ್ನ ಆಡ್ಬೇಕಾಗಿತ್ತು. ಅಲ್ಲಿ 22 ಮ್ಯಾಚ್ ಗಳು ಒಂದು ತಂಡಕ್ಕೆ ಆಡೋದಕ್ಕೆ ಅವಕಾಶ ಸಿಗ್ತಿತ್ತು. ಆದ್ರೆ ಈ ಒಂದು ಸೀಸನ್ ಒಳಗೆ ಏನ್ ಮಾಡ್ಯಾರ, 4 ಮ್ಯಾಚ್ ಗಳನ್ನ ಮೈನಸ್ ಮಾಡಿ 18 ಮ್ಯಾಚ್ ಗಳನ್ನ ಮಾತ್ರ ಒಂದು ಟೀಮಿಗೆ ಕೊಟ್ಟಾರ. ಈಗ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಒಂದು ಸ್ಕೆಡ್ಯೂಲ್ ಯಾವ ರೀತಿ ಐತಿ, ಮತ್ತೆ ಯಾವ್ಯಾವ ಪ್ಲೇಸ್ ಒಳಗ ಪ್ರೋ ಕಬಡ್ಡಿ ನಡೀತೈತಿ ಅನ್ನುವಂಥದ್ದನ್ನ ನೋಡೋದಾಯ್ತಪ್ಪ ಅಂದ್ರೆ, 4 ಪ್ಲೇಸ್ ಗಳನ್ನ ಮಾತ್ರ ಪ್ರೋ ಕಬಡ್ಡಿ ಮ್ಯಾನೇಜ್ಮೆಂಟ್ ಅವರು ಈಗ ಆಯ್ಕೆ ಮಾಡ್ಕೊಂಡಾರ. ವಿಜಾಗ, ಜೈಪುರ, ಚೆನ್ನೈ ಮತ್ತೆ ಡೆಲ್ಲಿ. ಈ 4 ಪ್ಲೇಸ್ ಒಳಗ ಬಿಟ್ರಪ್ಪ ಅಂದ್ರೆ ಉಳಿಕಿದ ಪ್ಲೇಸ್ ಒಳಗ ಪ್ರೋ ಕಬಡ್ಡಿ ಸೀಸನ್ 12ರ ಒಂದು ಲೀಗ್ ಮ್ಯಾಚ್ ಗಳು ನಡೆಯಂಗಿಲ್ಲ ಅಂತೇಳಿ ಹೇಳ್ಬೋದು. ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಸಂಪೂರ್ಣ ಒಂದು ಸ್ಕೆಡ್ಯೂಲ್ ಯಾವ ರೀತಿ ಐತಿ ಅನ್ನುವಂಥದ್ದನ್ನ ನೋಡೋದಾಯ್ತಪ್ಪ ಅಂದ್ರೆ, ನಮ್ಮ ಬೆಂಗಳೂರು ಬುಲ್ಸ್ ಅವರು ಮೊದಲನೇ ಪಂದ್ಯವನ್ನ ಆಗಸ್ಟ್ 29ನೇ ದಿನಾಂಕದಂದು ಪುನೇರಿ ಪಲ್ಟನ್ಸ್ ವಿರುದ್ಧ ಮೊದಲನೇ ಮ್ಯಾಚ್ ಅನ್ನ ಆಡ್ತಾರ. ಓಪನಿಂಗ್ ಮ್ಯಾಚ್ ಅನ್ನ ತಮಿಳ್ ತಲೆವಾಸ್ ಮತ್ತು ಟೆಲ್ಗೆಟ್ ಟೈಟನ್ಸ್ ಅವರು ಆಡ್ತಾರ. ಅದು ಮುಗಿದ ತಕ್ಷಣ ನಾವು ಬೆಂಗಳೂರು ಬುಲ್ಸ್ ಅವರು ಪುನೇರಿ ಪಲ್ಟನ್ಸ್ ವಿರುದ್ಧ ಒಂದು ಮ್ಯಾಚ್ ಅನ್ನ ಆಡ್ತಾರೆ. ಇನ್ನು ಎರಡನೇ ಮ್ಯಾಚ್ ನಮಗೆ ಯಾವಾಗ ನೋಡೋದಕ್ ಸಿಗ್ತೈತಿ ಅಂತ ಹೇಳಿ ಹೇಳೋದಾಯ್ತಪ್ಪ ಅಂದ್ರ, ದಬಂಗ್ ಡೆಲ್ಲಿ ಕೆಸಿ ವಿರುದ್ಧ ಸೆಪ್ಟೆಂಬರ್ 2ನೇ ದಿನಾಂಕದಂದು ಒಂದು ಮ್ಯಾಚ್ ಅನ್ನ ಆಡ್ತಾರ. ನೆಕ್ಸ್ಟ್ ಮುಂದಿನ ಪಂದ್ಯಗಳು ಯಾವ್ಯಾವ ರೀತಿ ಅದಾವ ಅಂತ ಹೇಳಿ ಹೇಳೋದಾಯ್ತಪ್ಪ ಅಂದ್ರೆ, ಯು ಮುಂಬೈ ವಿರುದ್ಧ ಸೆಪ್ಟೆಂಬರ್ 5ನೇ ದಿನಾಂಕದಂದು ಒಂದು ಮ್ಯಾಚ್ ಅನ್ನ ಆಡ್ತಾರ. ಪಟ್ನಾ ಪೈರೇಟ್ಸ್ ವಿರುದ್ಧ ಸೆಪ್ಟೆಂಬರ್ 6ನೇ ದಿನಾಂಕದಂದು ಒಂದು ಮ್ಯಾಚ್ ಅನ್ನ ಆಡ್ತಾರ. ಇನ್ನು ಹರಿಯಾಣ ಸ್ಟೀಲರ್ಸ್ ವಿರುದ್ಧ ಸೆಪ್ಟೆಂಬರ್ 8ನೇ ದಿನಾಂಕದಂದು ಮ್ಯಾಚ್ ಅನ್ನ ಆಡಿದರಪ್ಪ ಅಂದ್ರೆ, ನೆಕ್ಸ್ಟ್ ಮ್ಯಾಚ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರ ವಿರುದ್ಧ ನೋಡೋದಕ್ಕೆ ಸಿಗ್ತೈತಿ ಸೆಪ್ಟೆಂಬರ್ 12ನೇ ದಿನಾಂಕದಂದು. ಇಲ್ಲಿವರೆಗೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಅವರು ಒಂದೇ ಮ್ಯಾಚ್ ಅನ್ನ ಬಿಟ್ರಪ್ಪ ಅಂದ್ರೆ ಉಳಿಕಿದಂತ ಎಲ್ಲಾ ಮ್ಯಾಚ್ ಗಳನ್ನು ಕೂಡ 7 ಮ್ಯಾಚ್ ಆಡ್ತಾರೆ. ಮತ್ತೆ ನೆಕ್ಸ್ಟ್ ತೆಲುಗು ಟೈಟನ್ಸ್ ಮತ್ತು ತಮಿಳ್ ತಲೆವಾಸ್ ಈ 2 ತಂಡಗಳ ವಿರುದ್ಧ ಏನ್ ಆಡ್ತಾರ ನೋಡ್ರಿ, ಅವು 2 ಮ್ಯಾಚ್ಗಳು 8 ಮ್ಯಾಚ್ ಗಳು ಅದಾವ. ತೆಲುಗು ಟೈಟನ್ಸ್ ಅವರ ವಿರುದ್ಧ ಸೆಪ್ಟೆಂಬರ್ 15ನೇ ದಿನಾಂಕದಂದು ಮ್ಯಾಚ್ ಅನ್ನ ಆಡಿದ್ರಪ್ಪ ಅಂದ್ರೆ, ತಮಿಳ್ ತಲೆವಾಸ್ ಅವರ ವಿರುದ್ಧ ಸೆಪ್ಟೆಂಬರ್ 16ನೇ ದಿನಾಂಕದಂದು ಮ್ಯಾಚ್ ಅನ್ನ ಆಡ್ತಾರ. ಇನ್ನು ಗುಜರಾತ್ ಜೈಂಟ್ಸ್ ಅವರ ವಿರುದ್ಧ ಸೆಪ್ಟೆಂಬರ್ 22ನೇ ದಿನಾಂಕದಂದು ಮ್ಯಾಚ್ ಅನ್ನ ಆಡಿದರಪ್ಪ ಅಂದ್ರೆ, ಯುಪಿ ಯೋಧಾಸ್ ಅವರ ವಿರುದ್ಧ ಸೆಪ್ಟೆಂಬರ್ 25ನೇ ದಿನಾಂಕದಂದು ಒಂದು ಮ್ಯಾಚ್ ಅನ್ನ ಆಡ್ತಾರೆ. ಇಲ್ಲಿಗೆ ನಮ್ಮ ಬೆಂಗಳೂರು ಬುಲ್ಸ್ ಅವರು ಈಗೇನು ಬೆಂಗಾಲ್ ವಾರಿಯರ್ಸ್ ಅವರ ವಿರುದ್ಧ ಬಿಟ್ರಪ್ಪ ಅಂದ್ರೆ ಉಳಿಕಿದಂತ ಎಲ್ಲಾ ಟೀಮ್ ಗಳ ವಿರುದ್ಧ ಒಂದೊಂದು ಮ್ಯಾಚ್ ಅನ್ನ ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಇಲ್ಲಿಂದ 2ನೇ ಸುತ್ತು ಪ್ರಾರಂಭ ಆಕೈತಿ ಅಂತೇಳಿ ಹೇಳ್ಬಹುದು. ನೆಕ್ಸ್ಟ್ ನಮ್ಮ ಮ್ಯಾಚ್ ಯಾವಾಗ ಸಿಗ್ತೈತಿ ನೋಡೋದಕ್ಕ ಅಂತೇಳಿ ಹೇಳೋದಾಯ್ತಪ್ಪ ಅಂದ್ರ, ಅಕ್ಟೋಬರ್ 2ನೇ ದಿನಾಂಕಕ್ಕ ಪುನೇರಿ ಪಲ್ಟನ್ಸ್ ವಿರುದ್ಧ ಮತ್ತ ಮ್ಯಾಚ್ ಸ್ಟಾರ್ಟ್ ಆಕೈತಿ. ಅಲ್ಲಿಂದ ತಮಿಳ್ ತಲೆವಾಸ್ ಅವರ ವಿರುದ್ಧ ನೆಕ್ಸ್ಟ್ ಮ್ಯಾಚ್ ನಮಗ ನೋಡೋದಕ್ಕೆ ಸಿಗ್ತೈತಿ. ಅಕ್ಟೋಬರ್ 5ನೇ ದಿನಾಂಕದಂದು ತಮಿಳ್ ತಲೆವಾಸ್ ವಿರುದ್ಧ ಆಡ್ತಾರ. ನೆಕ್ಸ್ಟ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರ ವಿರುದ್ಧ ಅಕ್ಟೋಬರ್ 11ನೇ ದಿನಾಂಕದಂದು ಮ್ಯಾಚ್ ಅನ್ನ ಆಡಿರಪ್ಪ ಅಂದ್ರ, ಬೆಂಗಾಲ್ ವಾರಿಯರ್ಸ್ ವಿರುದ್ಧ ಅಕ್ಟೋಬರ್ 12ನೇ ದಿನಾಂಕದಂದು ಮ್ಯಾಚ್ ಅನ್ನ ಆಡ್ತಾರೆ. ನೆಕ್ಸ್ಟ್ ಪಟ್ನಾ ಪೈರೇಟ್ಸ್ ಅವರ ವಿರುದ್ಧ ಅಕ್ಟೋಬರ್ 16ನೇ ದಿನಾಂಕದಂದು ಮ್ಯಾಚ್ ಅನ್ನ ಆಡಿದರಪ್ಪ ಅಂದ್ರ, ದಬಂಗ್ ದಿಲ್ಲಿ ಕೆಸಿ ಅವರ ವಿರುದ್ಧ ಮತ್ತೊಂದು ಮ್ಯಾಚ್ ಅನ್ನ ಅಕ್ಟೋಬರ್ 18ನೇ ದಿನಾಂಕದಂದು ಆಡ್ತಾರ. ನೆಕ್ಸ್ಟ್ ಬೆಂಗಾಲ್ ವಾರಿಯರ್ಸ್ ಅವರ ವಿರುದ್ಧ ಅಕ್ಟೋಬರ್ 22ನೇ ದಿನಾಂಕದಂದು ಮ್ಯಾಚ್ ಅನ್ನ ಆಡಿದರಪ್ಪ ಅಂದ್ರೆ, ಗುಜರಾತ್ ಜೈಂಟ್ಸ್ ಅವರ ವಿರುದ್ಧ ಅಕ್ಟೋಬರ್ 23ನೇ ದಿನಾಂಕದಂದು ಮತ್ತೊಂದು ಮ್ಯಾಚ್ ಅನ್ನ ಆಡ್ತಾರೆ. ಇಲ್ಲಿಗೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಒಂದು ಪ್ರೋ ಕಬಡ್ಡಿ ಸೀಸನ್ 12ರ ಲೀಗ್ ಮ್ಯಾಚ್ ಗಳು ಮುಕ್ತಾಯಗೊಳ್ತಾವ ಅಂತೇಳಿ ಹೇಳ್ಬೋದು. ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ 2ನೇ ಮ್ಯಾಚ್ ಅನ್ನ ಯಾರ ವಿರುದ್ಧ ನಾವು ನೋಡೋದಕ್ ಸಿಗೋದಿಲ್ಲಪ್ಪ ಅಂತ ಹೇಳೋದಾಯ್ತಪ್ಪ ಅಂದ್ರೆ, ಯು ಮುಂಬೈ ತೆಲುಗು ಟೈಟನ್ಸ್, ಹರಿಯಾಣ ಸ್ಟೀಲರ್ಸ್ ಮತ್ತೆ ಯುಪಿ ಯೋಧಾಸ್ ಈ 4 ತಂಡಗಳ ವಿರುದ್ಧ ನಮ್ಮ ಬೆಂಗಳೂರು ಬುಲ್ಸ್ ಅವರು ಒಂದೊಂದು ಮ್ಯಾಚ್ ಗಳನ್ನ ಆಡ್ತಾರೆ. 2ನೇ ಮ್ಯಾಚ್ ನಮಗ ನೋಡೋದಕ್ಕೆ ಸಿಗೋದಿಲ್ಲ ಅಂತೇಳಿ ಹೇಳ್ಬೋದು. ಇದು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಒಂದು ವೇಳಾಪಟ್ಟಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡಿ.
ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವರ್ಷ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಹೊಸ ಒಂದು ಅವತಾರದೊಳಗೆ ಬಂದಾರ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರ ಕಂಪ್ಲೀಟ್ ಟೀಮ್ ಚೇಂಜ್ ಆಗೈತಿ. ಹೊಸ ಹೆಡ್ ಕೋಚ್, ಹೊಸ ಪ್ಲೇಯರ್ಸ್. ಮತ್ತೆ ಈ ಸೀಸನ್ ಒಳಗ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನದವ, ಟೋಟಲ್ ನಮ್ಮ ತಂಡದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗುವಂತ ನಮಸ್ಕಾರ.